ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಭರ್ಜರಿ ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಗೆ ಎರಡು ಪಕ್ಷಗಳು ಕಸರತ್ತು ಮಾಡ್ತಾ ಇವೆ. ಸಂಜೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಹತ್ವದ ಮೀಟಿಂಗ್ ಹಮ್ಮಿಕೊಂಡಿದೆ. ಅತ್ತ ಬೆಳಗಾವಿಯಲ್ಲಿ ರಾತ್ರಿ ಬಿಜೆಪಿ ಹೈ ವೋಲ್ಟೇಜ್ ಸಭೆಯನ್ನ ಹಮ್ಮಿಕೊಂಡಿದೆ. ನೋಡಿ, ಯಾಕಂತಂದ್ರೆ ಇನ್ನೇನು ಲೋಕಸಭೆ ಚುನಾವಣೆ ಹತ್ರ ಆಗ್ತಾ ಇದ್ದಂತೇನೆ ಗರಿಗೆದರಿದೆ ರಾಜಕೀಯ ಪಕ್ಷಗಳಲ್ಲಿನ ಚಟುವಟಿಕೆಗಳು, ತಂತ್ರ ಪ್ರತಿತಂತ್ರ, ಯಾರನ್ನು ಕಣಕ್ಕಿಳಿಸಬೇಕು, ವಿರೋಧ ಪಕ್ಷದಲ್ಲಿ ಯಾರು ಇಳಿಸ್ತಾ ಇದ್ದಾರೆ, ಹೀಗೆ ಅನೇಕ ವಿಚಾರಗಳು ಲೆಕ್ಕಾಚಾರಗಳು ನಡೀತಾ ಇದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಕೂಡ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಒಂದು ರೀತಿಯಾಗಿ ಪ್ರತಿಷ್ಠೆಯಾಗಿದೆ ಎರಡೂ ಪಕ್ಷಕ್ಕೂ ಲೋಕಸಭೆ ಚುನಾವಣೆ. ಯಾಕಂದ್ರೆ ಒಂದ್ ಕಡೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ರಾಜ್ಯದಲ್ಲಿ, ಮತ್ತೊಂದು ಕಡೆ ಬಿಜೆಪಿ ಕೇಂದ್ರದಲ್ಲಿರುವ ಆಡಳಿತಾರೂಢ ಪಕ್ಷ 25 ಸ್ಥಾನಗಳನ್ನು ಗೆದ್ದು ಬೀಗಿದೆ. ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಅಂತ ಬಿಜೆಪಿ ಹೆಣಗಾಡ್ತಾ ಇದ್ರೆ, ಕಾಂಗ್ರೆಸ್ ತನ್ನ ಅಸ್ತಿತ್ವವನ್ನು ಹೆಚ್ಚು ಮಾಡಿಕೊಳ್ಳಬೇಕು, ಹೆಚ್ಚಿನ ಸ್ಥಾನದಲ್ಲಿ ಗೆಲ್ಲಬೇಕು ಅಂತ ಸಂಜೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಹತ್ವದ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಆ ಕಡೆ ಬೆಳಗಾವಿಯಲ್ಲೂ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಸಾಯಂಕಾಲ 4 ಗಂಟೆಗೆ ಬೆಂಗಳೂರಿನಲ್ಲಿ ಈ ಕಡೆ ಕಾಂಗ್ರೆಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಕ್ಷೇತ್ರಗಳ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಅಂತ ಹೇಳಲಾಗ್ತಾ ಇದೆ. ಸಭೆಗೆ ಭಾಗಿಯಾಗಲಿದ್ದಾರೆ ಉಸ್ತುವಾರಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾದ ರಣದೀಪ್ ಸಿಂಗ್ ಸುರ್ಜೇವಾಲಾ. ಹಾಗಾಗಿ ಇವತ್ತು ಸಾಯಂಕಾಲ 4 ಗಂಟೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್, 20ಕ್ಕೂ ಹೆಚ್ಚು ಕ್ಷೇತ್ರಗಳ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಜಂಟಿಯಾಗಿ ಸೇರ್ಕೊಂಡು ಯಾರು ನಿಲ್ಲಬೇಕು, ಯಾರು ನಿಂತರೆ ಹೆಚ್ಚು ಗೆಲುವಿನ ಸಾಧ್ಯತೆಗಳು ಇರುತ್ತೆ, ಈ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಬೆಳಗಾವಿಯ ಜಿಲ್ಲೆಯಲ್ಲಿ ಇವತ್ತು ಮತ್ತೊಂದು ಕಡೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಕೂಡ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಇವತ್ತು ರಾತ್ರಿ 8 ಗಂಟೆಗೆ ಬೆಳಗಾವಿಗೆ ಆಗಮಿಸಲಿದ್ದಾರೆ ಜೆಪಿ ನಡ್ಡಾ. ಬೆಳಗಾವಿಯಲ್ಲಿ ಜೆಪಿ ನಡ್ಡಾ ಡಿನ್ನರ್ ಪಾಲಿಟಿಕ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ರಾಜ್ಯದಲ್ಲಿ ಗೆದ್ದು ಬೀಗಬೇಕು ಅಂತ ಈಗಾಗಲೇ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆಗಳನ್ನು ಮಾಡ್ತಾ ಇದ್ದಾರೆ. ಹಾಲಿ ಸಂಸದರನ್ನ ಹೊರತುಪಡಿಸಿ ಒಂದಷ್ಟು ಹೊಸ ಮುಖಗಳನ್ನ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳಿದೆ. BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಈ ರಾಜ್ಯದ ಬಿಜೆಪಿಯ ಲೋಕಸಭಾ ಎಲೆಕ್ಷನ್ಗೆ ಹಲವು ತಯಾರಿಗಳನ್ನ ಮಾಡಲಾಗ್ತಾ ಇದೆ. ಪಕ್ಷದಲ್ಲಿರುವಂತಹ ಭಿನ್ನಮತ ಆಗಿರಬಹುದು, ಅಸಮಾಧಾನ ಆಗಿರಬಹುದು, ಇವೆಲ್ಲವನ್ನು ಕೂಡ ಶಮನ ಮಾಡಲೇಬೇಕು. ಮಾಡದೇ ಇದ್ರೆ ಬಹಳ ಕಠಿಣ ದಿನಗಳನ್ನ ಬಿಜೆಪಿ ಎದುರಿಸಬೇಕಾಗತ್ತೆ. ಇದೇ ನಿಟ್ಟಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಬೆಳಗಾವಿಯಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಜೆಪಿ ನಡ್ಡಾ ಡಿನ್ನರ್ ಪಾಲಿಟಿಕ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಬೆಳಗಾವಿಯಲ್ಲಿ. ಯಾಕಂತಂದ್ರೆ ಆ ಭಾಗದಿಂದಲೂ ಕೂಡ ಹೆಚ್ಚಿನ ಒತ್ತು ಕೊಡಬೇಕು. ಯಾರೆಲ್ಲ ಗೆಲ್ಲುವಂತಹ ಅಭ್ಯರ್ಥಿಗಳಿದ್ದಾರೆ ಅಥವಾ ಗೆಲ್ಲೇಬೇಕು ಅನ್ನುವಂತಹ ಅನಿವಾರ್ಯತೆಯಲ್ಲಿದೆ ಬಿಜೆಪಿ ಕೂಡ. ಒಂದು ಕಡೆ ಕಾಂಗ್ರೆಸ್ ತಯಾರಿ, ಬೆಂಗಳೂರಿನಲ್ಲಿ ಸಾಯಂಕಾಲ 4 ಗಂಟೆಗೆ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಆ ಕಡೆ ಬೆಳಗಾವಿಯಲ್ಲಿ 8 ಗಂಟೆಗೆ ಬಿಜೆಪಿಯವರು ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರಣತಂತ್ರಗಳನ್ನ ಮಾಡೋದಕ್ಕೆ ಜೋರಾಗಿ ಸಿದ್ಧತೆ ನಡೀತಾ ಇದೆ. ರಾಜಕೀಯ ಪಡಸಾಲೆಯಲ್ಲಿ ಚುನಾವಣಾ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇದೆ. ಇದೇ ನಿಟ್ಟಿನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳನ್ನ ನಡೆಸ್ತಾ ಇದ್ದಾರೆ ಎರಡೂ ರಾಷ್ಟ್ರೀಯ ಪಕ್ಷದ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅಂಡ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ನೋಡ್ತಾ ಇದ್ದೀವಿ ರಾಜಕೀಯ ಪಡಸಾಲೆಯಲ್ಲಿ ಗರಿಗೆದರ್ತಾ ಇದೆ ಲೋಕಸಭೆ ಚುನಾವಣೆಯ ತಂತ್ರ ರಣತಂತ್ರ. ಒಂದು ಕಡೆ ಬಿಜೆಪಿ ಬೆಳಗಾವಿಯಲ್ಲಿ 8 ಗಂಟೆ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಈ ಕಡೆ ಕಾಂಗ್ರೆಸ್ ಕೂಡ 4 ಗಂಟೆಗೆ ಬೆಂಗಳೂರಿನಲ್ಲಿ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಸೊ ಮೇನ್ ಅಜೆಂಡಾ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಅದು ಲೋಕಸಭೆ ಚುನಾವಣೆ. ಆದ್ರೆ ಅಭ್ಯರ್ಥಿಗಳ ಪಟ್ಟಿಯನ್ನೇನಾದ್ರೂ ಫೈನಲ್ ಮಾಡ್ತಾರಾ ಈ ಒಂದು ಸಭೆಯಲ್ಲಿ, ಅಥವಾ ಮೇನ್ ಅಂದ್ರೆ ಯಾವ ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ ಅಂತ? ಶಿಲ್ಪಾ, ನೀವು ಹೇಳಿದಾಗೆ ಇದು ಲೋಕಸಭಾ ಚುನಾವಣೆ ಟಿಕೆಟನ್ನು ಫೈನಲ್ ಮಾಡೋದಕ್ಕೋಸ್ಕರನೇ ಕರೆದಿರುವಂಥ ಸಭೆ. ನಿನ್ನೆ ದಿನ ಕೂಡ BJP ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ಆಗಿದೆ. 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮೀಟಿಂಗ್ ಆಗಿದೆ. ಮೀಟಿಂಗ್ನಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಮಾಡಿದ್ದೇನೆಂದರೆ ಹಾಲಿ ಸಂಸದರಿಗೂ ಸಹಿತ ಸೇರಿದಾಗೆ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸುವಂಥ ಒಂದು ವಿಚಾರವನ್ನು ಫೈನಲ್ ಮಾಡ್ಕೊಂಡಿದ್ದಾರೆ. ಇದನ್ನು BJP ಹೈಕಮಾಂಡ್ಗೆ ಕಳಿಸ್ಕೊಡ್ಲಾಗುತ್ತೆ. ಅಲ್ಲಿ ಹಾಲಿ ಸಂಸದರಿಗೆ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಅಥವಾ ಉಳಿದಂಥ ಆಕಾಂಕ್ಷಿಗಳಿಗೆ ಟಿಕೆಟ್ ಕೊಡ್ತಾರಾ ಅದನ್ನು ಅವರೇ ತೀರ್ಮಾನ ಮಾಡಲಿ ಅನ್ನೋ ಕಾರಣಕ್ಕಾಗಿ ಒಂದು ಪಟ್ಟಿಯನ್ನು ರೆಡಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಒಂದು ಕ್ಷೇತ್ರದಿಂದ, ಪ್ರತಿಯೊಂದು ಕ್ಷೇತ್ರದಿಂದನೂ ಕನಿಷ್ಠ 2 ರಿಂದ 3 ಹೆಸರು, ಕನಿಷ್ಠ ಅಷ್ಟು ಹೆಸರನ್ನು ಸೇರಿಸಿ ಹೈಕಮಾಂಡ್ಗೆ ಕಳಿಸ್ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ವಿಜೇಂದ್ರ ಈ ವಿಚಾರವಾಗಿ ಮಾತಾಡ್ತಾ ಹೇಳಿದ್ದಾರೆ,
2-3 ದಿನದಲ್ಲಿ ಹೈಕಮಾಂಡ್ಗೆ ತಲುಪಿಸ್ತೀವಿ ಅಂತೇಳಿ. ಅದಕ್ಕೂ ಮುಂಚಿತವಾಗಿ ಇವತ್ತು ರಾತ್ರಿ ಬೆಳಗಾವಿಯಲ್ಲಿ JP ನಡ್ಡಾ ಅವರ ಜೊತೆಯಲ್ಲಿ ಸಭೆ ಇರುತ್ತೆ, ಕೋರ್ ಕಮಿಟಿ ಸಭೆ ಇರುತ್ತೆ. ಅಲ್ಲಿಯೂ ಕೂಡ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಟಿಕೆಟ್ ವಿಚಾರವಾಗಿ ಚರ್ಚೆ ಮಾಡುತ್ತೆ. ಯಾಕಂದರೆ BJP 28 ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಟಿಕೆಟನ್ನು ಇದು ಮಾಡ್ಕೊಂಡಿದೆ, ಪಟ್ಟಿ ಮಾಡಿದೆ ಅಂತಂದರೆ JDSಗೆ ಯಾವ್ಯಾವ ಕ್ಷೇತ್ರಗಳನ್ನು ಬಿಟ್ಕೊಡ್ಲಾಗತ್ತೆ ಅನ್ನೋದು ಇದುವರೆಗೂ ಸಹಿತ ಅಧಿಕೃತವಾಗಿಲ್ಲ. ಕೇವಲ ಊಹಾಪೋಹಗಳಷ್ಟೇ ಇದ್ದಾವೆ. ಒಂದು ಕಡೆಯಲ್ಲಿ ಮಂಡ್ಯ ಅಂತ ಹೇಳ್ತಾ ಇದ್ದಾರೆ, ಹಾಸನ ಅಂತ ಹೇಳ್ತಾ ಇದ್ದಾರೆ, ಕೋಲಾರನೂ ಬರುತ್ತೆ, ಚಿಕ್ಕಬಳ್ಳಾಪುರ ಮಾತು ಬರುತ್ತೆ. ಇದೆಲ್ಲವೂ ಕ್ಷೇತ್ರಗಳ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಹೊರತು ಅಧಿಕೃತವಾಗಿ ಇನ್ನೂ ಕೂಡ BJP ಹೈಕಮಾಂಡ್ ಜೊತೆಯಲ್ಲಿ ಫೈನಲ್ ಆಗಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಮಾತುಕತೆ ಕೂಡ ನಡೆಯುತ್ತೆ. ಅದಕ್ಕಿಂತ ಮುಂಚಿತವಾಗಿ BJP ರಾಜ್ಯ ಘಟಕ ಒಂದು ತೀರ್ಮಾನವನ್ನು ಮಾಡಿ ಯಾವ ಕ್ಷೇತ್ರವನ್ನಾದರೂ BJP JDSಗೆ ಬಿಟ್ಟುಕೊಡಲಿ, ನಮ್ಮ ಕಡೆಯಿಂದ ಅಂದರೆ ರಾಜ್ಯ ಕಮಿಟಿ ಕಡೆಯಿಂದ ಇದನ್ನು ಫೈನಲ್ ಮಾಡೋದಕ್ಕೋಸ್ಕರ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ನಾವು ಟಿಕೆಟನ್ನು ಯಾರ್ಯಾರಿಗೆ ಕೊಡಬಹುದು ಅನ್ನುವಂಥ ಒಂದು ಪಟ್ಟಿಯನ್ನು ಸಿದ್ಧ ಮಾಡೋಣ ಅಂತೇಳಿ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ನಿರೀಕ್ಷೆ ಇದೆ. ಒಂದು ಕಡೆಯಲ್ಲಿ ಕೇಳಿ ಬರ್ತಾ ಇದೆ, ಕನಿಷ್ಠ 3 ಜನ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ ಈ ಬಾರಿ ಅಂತೇಳಿ. 3 ಜನ ಮಹಿಳೆಯರಂದರೆ ಅದು ಸದ್ಯಕ್ಕಂತೂ ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿದ್ದಾರೆ, ಅವರು ಬೆಂಗಳೂರು ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋಂಥ ಮಾತು ಕೂಡ ಒಂದು ಕಡೆಯಲ್ಲಿದೆ. ಇನ್ನಿಬ್ಬರು ಮಹಿಳೆಯರು ಯಾರು ಅನ್ನೋಂಥ ಪ್ರಶ್ನೆ ಕೂಡ ಇದೆ. ಹಾಗಾಗಿ ಇನ್ನೂ 2 ಮಹಿಳೆಯರಿಗೆ ಈ ಬಾರಿ ಅವಕಾಶ ಸಿಗತ್ತೆ ಅನ್ನುವಂಥ ಒಂದು ಸಾಧ್ಯತೆಯನ್ನು ನಿನ್ನೆ ನಡೆದಂಥ ಸಭೆಯಲ್ಲಿ ಚರ್ಚೆಯಲ್ಲಿ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಈ ಚುನಾವಣೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಲ್ಲಿ ಹಾಲಿ ಕೆಲವು ಸಚಿವರುಗಳಿದ್ದಾರೆ, ಸಚಿವರುಗಳಿಗೂ ಸಹಿತ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಆದರೆ ಬಹಳಷ್ಟು ಜನ ಸಚಿವರು ಹಿಂದೇಟಾಗ್ತಾ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಯಾಕಂದರೆ ಒಂದು ವೇಳೆ ಸೋತರೆ ದೊಡ್ಡ ಮುಖಭಂಗ ಆಗುತ್ತೆ, ಸಚಿವರಾಗಿದ್ದು ಸಹಿತ ಕ್ಷೇತ್ರದಲ್ಲಿ ಪ್ರಭಾವವನ್ನು ಉಳಿಸ್ಕೊಂಡಿಲ್ಲ, ಗೆಲುವು ಸಾಧ್ಯ ಆಗಿಲ್ಲ ಅನ್ನೋಂಥ ಮಾತು ಬರುತ್ತೆ. ಈ ಕಾರಣಕ್ಕಾಗಿ ಅವರು ಹಿಂದೇಟಾಗ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ಕೂಡ ಇವತ್ತು ಸಭೆಯನ್ನು ನಡೆಸ್ತಾ ಇದೆ. ಲೋಕಸಭಾ ಚುನಾವಣೆ ವಿಚಾರವಾಗಿ, ಟಿಕೆಟ್ ಹಂಚಿಕೆ ವಿಚಾರವಾಗಿಯೇ ಸಭೆಯನ್ನು ನಡೆಸ್ತಾ ಇದೆ. ಅಲ್ಲಿಯೂ ಕೂಡ ಇವತ್ತು ಫೈನಲ್ ಮಾಡ್ತಾರೆ. ಒಂದಿಷ್ಟು ಯಾವೆಲ್ಲ ಕ್ಷೇತ್ರಗಳಿಗೆ ಯಾರ್ಯಾರನ್ನ ಸ್ಪರ್ಧೆ ಮಾಡಿಸ್ಬೋದು ಅಂತೇಳಿ ಫೈನಲ್ ಮಾಡ್ತಾರೆ. ಅಲ್ಲಿಯೂ ಪ್ರತಿಯೊಂದು ಕ್ಷೇತ್ರಕ್ಕೂ 3-4 ಅಭ್ಯರ್ಥಿಗಳನ್ನು ಹೆಸರಿಸಿ ಆ ಪಟ್ಟಿಯನ್ನು ಹೈಕಮಾಂಡ್ಗೆ ಕಳಿಸ್ಕೊಂಡಂಥ ಒಂದು ತೀರ್ಮಾನವನ್ನು ಕಾಂಗ್ರೆಸ್ ಕೂಡ ಮಾಡಲಿಕ್ಕಿದೆ. BJP ಮತ್ತು ಕಾಂಗ್ರೆಸ್ ಇಬ್ಬರೂ ಕೂಡ ಈ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಆದರೆ JDS ಈ ಸಂದರ್ಭದಲ್ಲಿ ಒಂದಷ್ಟು ಗೊಂದಲದಲ್ಲಿದೆ. ಕಾರಣ ಏನಂತಂದರೆ ಅವರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರವೇ ಈ ಕ್ಷಣಕ್ಕೂ ಕೂಡ ಗೊಂದಲವಾಗಿಯೇ ಉಳ್ಕೊಂಡಿದೆ. ಆ ಕ್ಷೇತ್ರವನ್ನು ತನ್ನಲ್ಲಿಯೇ ಉಳಿಸ್ಕೋಬೇಕು, ತಮ್ಮವ್ರನ್ನೇ ಕಣಕ್ಕಿಳಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನೋಂಥ ಆಲೋಚನೆಯನ್ನು ಮಾಡ್ತಾ ಇದೆ. ಆದರೆ ಡಾಕ್ಟರ್ ಮಂಜುನಾಥ್ ಅವರು BJP ಚಿಹ್ನೆ ಅಡಿ ಕಣಕ್ಕಿಳಿಬೇಕು ಅನ್ನೋಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನೋಡಿದ್ರೆ 2 ಪಕ್ಷಗಳು 3 ಪಕ್ಷಗಳು ಸಹಿತ ಲೋಕಸಭಾ ಮಂಜುನಾಥ್ ಅವರ ಕಂಟೆಸ್ಟೆಂಟ್ ಏನಾಗುತ್ತೆ ಅನ್ನೋದು ಅದೊಂದು ಚರ್ಚೆ ಇದೆ. ಅದ್ರ ಜೊತೆಗೆ ಸದ್ಯಕ್ಕೆ ಮತ್ತೆ ಕುತೂಹಲ ಕೆರಳಿಸ್ತಾ ಇರೋ ಕ್ಷೇತ್ರ ಅಂತಂದ್ರೆ ಅದು ಮಂಡ್ಯ. ಒಂದು ಹಂತಕ್ಕೆ ಮುಕ್ತಾಯ ಆಯಿತು, JDSಗೆ ಬಿಟ್ಕೊಟ್ರು ಅನ್ನುವಂತಹ ಮಾತುಕತೆಗಳ ಬೆನ್ನಲ್ಲೇ ಈಗ ಸುಮಲತಾ ಅಂಬರೀಶ್ ಅವರು ಕೊಟ್ಟ ಹೇಳಿಕೆ ಮತ್ತೆ ಚರ್ಚೆಗೆ ಒಳಪಡುವಂತೆ ಮಾಡ್ತಾ ಇದೆ. ಅಂದ್ರೆ ನಾನು ಪಕ್ಷದ ಚಿಹ್ನೆಯಲ್ಲೇ ಕಂಟೆಸ್ಟ್ ಮಾಡ್ತಾ ಇದ್ದೀನಿ, ಹೈಕಮಾಂಡ್ ಕೂಡ ಒಪ್ಪಿಗೆ ಕೊಟ್ಟಿದೆ ಅಂತ. ಸೊ ಇದೆಲ್ಲ ಮತ್ತೆ ಕಗ್ಗಂಟಾಗೋ ಸಾಧ್ಯತೆ ಇದೆಯಾ? ಈ ಕುರಿತು ಕೂಡ ಒಂದು ಚರ್ಚೆಯಲ್ಲಿ ವಿಚಾರ ಬರುತ್ತಾ ಅಂತ. ಖಂಡಿತ ದೊಡ್ಡ ಕಗ್ಗಂಟು. ಇಲ್ಲಿ ಏನಾಗಿದೆ ಅಂತಂದರೆ ಶಿಲ್ಪಾ, ಸುಮಲತಾ ಅವರು BJPಯ ಅಭ್ಯರ್ಥಿ ಅಲ್ಲ, BJPಯಲ್ಲಿ ಸದಸ್ಯರು ಕೂಡ ಅಲ್ಲ. ಈ ಕಾರಣಕ್ಕಾಗಿ ನಿನ್ನೆ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲೂ ಸಹಿತ ಇವರ ವಿಚಾರವನ್ನು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ಅವರು ಮಂಡ್ಯವನ್ನು JDSಗೆ ಬಿಟ್ಕೊಡೋದು, BJPಯಲ್ಲಿ ಉಳಿಸ್ಕೊಳ್ಳೋದು ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆದರೆ ಸುಮಲತಾ ಅವ್ರನ್ನ ಅಭ್ಯರ್ಥಿ ಅಂತೇಳಿ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಅವರು BJPಯಲ್ಲಿ ಸದಸ್ಯರೇ ಅಲ್ಲ. ಹೀಗಾಗಿ ಹೇಗೆ ಸೇರಿಸೋದು, ಈ ಒಂದು ಗೊಂದಲ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಮಂಡ್ಯವನ್ನು JDSಗೆ ಬಿಟ್ಕೊಡೋಣ ಅಂತೇಳಿ ರಾಜ್ಯ BJP ತೀರ್ಮಾನ ಮಾಡಿದ್ರೂ ಸಹಿತ ಸುಮಲತಾ ಅವರು ಅಲ್ಲಿ ಪಟ್ಟಿ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ನಾನು BJPಗೆ ಹಿಂದೆ ಬೆಂಬಲವನ್ನು ಕೊಟ್ಟಿದ್ದೆ, BJP ಬೆಂಬಲವನ್ನು ಪಡ್ಕೊಂಡೆ ನಾನು ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಗೆದ್ದಿದ್ದೆ. ಹೀಗಾಗಿ BJP ಜೊತೆ ಸಂಬಂಧ ಚೆನ್ನಾಗಿದೆ. BJP ಹೈಕಮಾಂಡ್ ಜೊತೆಲೂ ಕೂಡ ತಾನು ಮಾತುಕತೆಯನ್ನು ಮಾಡಿದ್ದೀನಿ. ಅಲ್ಲಿ ನನಗೆ ಒಂದು ಮಟ್ಟಕ್ಕೆ ಓಕೆ ಆಗಿದೆ, ತನಗೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ಒಂದು ನಿರೀಕ್ಷೆ ಇದೆ ಅನ್ನೋಂಥ ಒಂದು ವಿಶ್ವಾಸದಲ್ಲಿ ಅವರಿದ್ದಾರೆ. ಜೊತೆಯಲ್ಲಿ ಅವರ ಅಭಿಮಾನಿಗಳು, ಬೆಂಬಲಿಗರ ಜೊತೆಯಲ್ಲೂ ಸಹಿತ ಕಳೆದ ವಾರವಷ್ಟೇ ಅವರು ಸಭೆಯನ್ನು ನಡೆಸಿದ್ದಾರೆ. ಅವರೆಲ್ಲರೂ ಕೂಡ ಒತ್ತಡ ಹಾಕಿದ್ದಾರೆ, ನೀವು ಸ್ಪರ್ಧೆ ಮಾಡಲೇಬೇಕು ಅಂತೇಳಿ. ಹಾಗಾಗಿ ಸುಮಲತಾ ಅವರು ಸ್ಪರ್ಧೆಯಿಂದ ಹಿಂದೇಟಾಗ್ತಾ ಇಲ್ಲ, ಸ್ಪರ್ಧೆಯಿಂದ ಹಿಂದೆ ಸರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಯೋಚನೆಯೇ ಮಾಡ್ತಾ ಇಲ್ಲ, ಸ್ಪರ್ಧೆ ಮಾಡಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದಿದ್ದಾರೆ. ಇದು JDSಗೆ ದೊಡ್ಡ ತಲೆನೋವಾಗಿದೆ. ಯಾಕಂದರೆ BJP ಜೊತೆ ಹೊಂದಾಣಿಕೆ ಮಾಡಿಕೊಂಡು ಮಂಡ್ಯದಲ್ಲಿ JDS ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂತಂದರೆ ಸುಮಲತಾ ಅವರು ಅಲ್ಲಿ ಅಡ್ಡಿ ಬರ್ತಾ ಇದ್ದಾರೆ. ಒಂದು ವೇಳೆ BJP ಸುಮಲತಾ ಅವರಿಗೆ ಟಿಕೆಟ್ ಕೊಡ್ದೇನೆ JDSಗೆ ಆ ಕ್ಷೇತ್ರವನ್ನು ಬಿಟ್ಟುಕೊಟ್ರೆ ಸುಮಲತಾ ಅವರು ಮತ್ತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರೆ, ಕಳೆದ ಬಾರಿಯಾಗಿ ಸ್ಪರ್ಧೆ ಮಾಡಿದರೆ ಇಲ್ಲಿ JDS ಮತ್ತು ಸುಮಲತಾ ಅವ್ರ ನಡುವೆ ದೊಡ್ಡ ಸ್ಪರ್ಧೆ ಆಗುತ್ತೆ. ಇದರ ಲಾಭವನ್ನು ಕಾಂಗ್ರೆಸ್ ಪಡ್ಕೊಳ್ಬಹುದು ಅನ್ನುವಂಥ ಒಂದು ಆತಂಕ JDS ನಾಯಕರಲ್ಲಿದೆ. ಅದೇ ಕಾರಣಕ್ಕಾಗಿಯೇ ಸರ್ಕಸ್ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರನ್ನ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲೂ
ಅವರು ಒಂದು ಕಡೆಯಲ್ಲಿ ಓಕೆ ಅನ್ನುವಂಥ ಮಾತನ್ನು ಹೇಳಿದರು, ಜೆ ಡಿ ಎಸ್ಗೆ ಬಿಟ್ಕೊಡೋದ್ರ ಬಗ್ಗೆ ಒಂದಷ್ಟಕ್ಕೆ ಆಯಿತು ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ ಅನ್ನೋಂಥ ವಿಶ್ವಾಸವನ್ನು ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಡೆಯಲ್ಲಿ ಸುಮಲತಾ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರಿಗೆ ಆ ಕ್ಷೇತ್ರ, ಯಾರಿಗೆ? ಈ ಒಂದು ಗೊಂದಲ ಇದ್ದೇ ಇದೆ. ಇನ್ನೂ ಫೈನಲ್ ಆಗಿಲ್ಲ, ಅದು ಫೈನಲ್ ಆಗಿಲ್ಲ. ಕುಮಾರಸ್ವಾಮಿ ಬಹುಶಃ ಮುಂದಿನ ವಾರದಷ್ಟೊತ್ತಿಗೆ ದೆಹಲಿಗೆ ತೆರಳ್ತಾರೆ ಅನ್ನೋಂಥ ಮಾಹಿತಿ ಇದೆ. ಯಡಿಯೂರಪ್ಪನವರು ಸಹಿತ ಇನ್ನೊಂದು 2-3 ದಿನದಲ್ಲಿ ದೆಹಲಿಗೆ ತೆರಳ್ತಾ ಇದ್ದಾರೆ. ಅಲ್ಲಿ ಮಾತುಕತೆಯಾಗಿ ಮಂಡ್ಯ ಕ್ಷೇತ್ರ ಯಾರಿಗೆ ಬಿಟ್ಕೊಡೋದು ಅನ್ನೋದು ಫೈನಲ್ ಆಗುತ್ತೆ. ಅಲ್ಲಿವರೆಗೂ ಸಹಿತ ಈ ಗೊಂದಲ ಇದ್ದೇ ಇದೆ, ಯಾರಿಗೆ ಬಿಟ್ಕೊಡ್ಬೇಕು ಅನ್ನೋಂಥ ಗೊಂದಲ ಇದ್ದೇ ಇದೆ. ಆ ನಂತರದಲ್ಲಿ ಇದೆಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಶಿಲ್ಪಾ, ಓಕೆ, ಧನ್ಯವಾದ ಜನಾರ್ದನ್ ಡೀಟೇಲ್ಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.